ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಗುರುದೇವರನ್ನು ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಬದುಕು ನಿಸರ್ಗ ಕೊಟ್ಟಿರುವಂಥ ಅಮೂಲ್ಯವಾದಂಥ ಕೊಡುಗೆ. ನಮಗೆ ಬದುಕಾಕೆ ಏನೇನು ಬೇಕೋ ಎಲ್ಲವನ್ನು ಅದು ನಮಗೆ ಕೊಟ್ಟ. ಅದನ್ನು ಬಳಸಿಕೊಂಡು ನಾವು ಶ್ರೀಮಂತರಾಗಿ ಬದುಕಬೇಕು. ಇದು ನಮ್ಮ ಋಷಿಗಳ ಅಭಿಮತ. ಈಗ ಅಡುಗೆ ಮನೆ ಒಳಗೆ ಎಲ್ಲ ಥರ ಹಿಟ್ಟದ, ಮಸಾಲೆ ಪದಾರ್ಥ ಅದ, ಕಾಯಿ ಪಲ್ಯ ಅದ, ಎಲ್ಲ ಅದ. ನಾವು ಅಡುಗೆ ಮಾಡ್ಕೋಬೇಕಷ್ಟೆ, ಹೆಂಗೆ ಬೇಕೋ ಹಂಗೆ. ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲವೂ ಅಡುಗೆ ಮನೆಯೊಳಗಿರುವಾಗ ಇನ್ನು ಅಡುಗೆ ಮಾಡೋರ ಮ್ಯಾಲ ಅದು ಅವಲಂಬಿತ. ಅವರು ಚಲೋ ಮಾಡ್ತಾರೋ ಕೆಟ್ಟ ಮಾಡ್ತಾರೋ ಅನ್ನೋದ್ರ ಮ್ಯಾಲ ಅದು. ಅವರ ಚಲೋ ಅಡುಗೆ ಮಾಡದೇ ಇದ್ರೆ ಮತ್ತಿನ್ನೇನು ಮಾಡೋಕ್ಕಾಗ್ತದೆ? ದೇವರಿಗೆ ಬೈಯೋಕ್ಕಾಗ್ತದೆ? ಈಗ ಹೇಳೋದಿಲ್ಲ, ಕುಣ್ಯಾಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕ ಅಂತ ಎಲ್ಲ ಅದಾವ. ತಾಳದ, ತಂಬೂರಿ ಅದ, ಪೇಟೆ ಅದ, ಎಲ್ಲ ಸ್ವರದೊಳಗೆ ಅದಾವ. ಇವಂಗ ಹಾಡಕ್ಕೆ ಬರೋದು. ಹೇಳ್ತಾನ ಪೇಟೆದಾಗ ಸುರ ಕೆಟ್ಟದ ಅಂತ. ಇವಾಗ ಅದ ಒಬ್ಬ ಒಳ್ಳೆಯ ಸಂಗೀತಗಾರ ಬಂದ ಅಂದ್ರೆ ಅವನಿಗೇನು ಒಂದು ತಾಳ ಸಿಕ್ಕರೆ ಸಾಕು, ಹಿಂಗೆ ಹಾಡಕ್ಕೆ ಶುರು ಮಾಡ್ತಾನ. ಕೇಳೋರಿಗೆ ಹುಚ್ಚು ಹಿಡಿದು ಬಿಡ್ಬೇಕು. ಎಷ್ಟು ಆಶ್ಚರ್ಯ! ಹಂಗೆ ನಮ್ಮ ಬದುಕು ಶ್ರೀಮಂತವಾಗಬೇಕಾಗಿತ್ತಂದ್ರೆ, ಅದು ಸಮೃದ್ಧ ಭರಿತವಾಗಬೇಕಾಗಿತ್ತಂದ್ರೆ ಏನೇನು ಬೇಕೋ ನಿಸರ್ಗ ನಮಗೆಲ್ಲ ಕೊಟ್ಟದ. ಇನ್ನೇನೂ ನಾವು ಕೇಳಬಾರ್ದು, ಹಂಗೆ ಕೊಟ್ಟದ. ಕಣ್ಣ ಅದಾವ, ಎಂಥ ರೂಪವನ್ನು ತೋರಿಸ್ತಾವ. ಅವೇನು ಭಾಳ ದೊಡ್ಡ ಅದಾವಂತೇನಲ್ಲ, ಇಷ್ಟಿಷ್ಟ ಅದಾವ. 100 ವರ್ಷ ಎಲ್ಲ ತೋರಿಸ್ಕೊಳ್ತಿರ್ತಾವೆ. ಬೇರೆ ಬೇರೆ ಬಣ್ಣ ತೋರಿಸ್ತಾವ, ಬೇರೆ ಬೇರೆ ರೂಪ ತೋರಿಸ್ತಾವ, ದೂರದ ವಸ್ತುಗಳನ್ನು ತೋರಿಸ್ತಾವ. ಕಿವಿಗಳದಾವ, ಎಷ್ಟು ವಿಶೇಷ ಶಬ್ದಗಳನ್ನು ಕೇಳುವಂಗೆ ಮಾಡ್ಯಾವ. ಏನು ನಾವು ಬಂದು ಏನಾರೇ ಕಣ್ಣು ಮಾಡಿವೆ ನೀ ಜಗತ್ನಾಗ? ನಾವು ಬಂದು ಏನಾರೇ ಕಿವಿ ಮಾಡಿವೆ? ನಾವು ಮಾಡಿದ್ರೆ ಭಾಳ ವಿಚಿತ್ರ ಇರ್ತೈತಿ. ನಮ್ಮದು ಬೇರೆ ಇರ್ತದೆ, ನಿಸರ್ಗ ಹಂಗಲ್ಲ. ನಾವು ಮಾಡಿದ್ರೆ ಒಬ್ಬರ ಕಣ್ಣು ದೊಡ್ಡ ಮಾಡ್ತಿದ್ವಿ, ಒಬ್ಬರು ಕಿವಿ ಎಕಡೆ ಹಚ್ತಿದ್ದೇವೆ, ಹೇಳಕ್ಕೆ ಹಾಕಿದ್ದೇವೆ. ಇಲ್ಲಿ ಮ್ಯಾಲ ಬೇರೆ ಬೇರೆ ಕಡೆ ಹಚ್ಚೋನಂತ ಹಚ್ಚಿಬಿಡ್ತಿದ್ವಿ. ಮತ್ತು ಯಾರು ರೊಕ್ಕ ಗಿಕ್ಕ ಕೊಟ್ರೆ ಅವ್ರ ಕಣ್ಣು ಬೇರೆ. ಹಿಂಗೆ ನಮ್ಮವ್ರು ಅನ್ನೋರು ಬೇರೆ, ಅವ್ರವ್ರದ್ದು ಅನ್ನೋದು ಬೇರೆ, ನಮ್ಮಲ್ಲಿ ಬೇರೆ. ಅದ್ರ ನಿಸರ್ಗನ್ಯಾಗ ಹಂಗಿಲ್ಲ. ಎಲ್ಲರಿಗೂ ಸಮಾನವಾಗಿ ಕೊಟ್ಟದ್ದು. ನಿಮಗೆ ಗೊತ್ತಿರಬೇಕು ಎಷ್ಟು ಆಶ್ಚರ್ಯ. ಈಗ ನಾವು ಇಲ್ಲಿ ಬಿಜಾಪುರದಾಗ ಹುಟ್ಟೇವಿ, ನಮ್ಮ ಶರೀರ ಜೋಳ ತಿನ್ನಾಕ ಆಗಿರ್ತದೆ. ನಾವಿಲ್ಲಿ ಏನು ಬೆಳಿತೇವಲ್ಲ, ಇದನ್ನು ತಿಂದ್ರೆ ನಾವು ಆರೋಗ್ಯವಾಗಿರಬೇಕು, ಹಂಗೆ ಅದು ತಯಾರು ಮಾಡ್ತದೆ. ಈ ಹಿಮಾಲಯದಾಗದು ಇರ್ತಾರೆ, ಅವ್ರಿಗೆ ಅಲ್ಲಿ ಚಳಿ ಭಾಳ ಇರ್ತದೆ. ಅಲ್ಲಿ ಬದುಕಬೇಕಾದ್ರೆ ಹೆಂಗಿರ್ಬೇಕು ಹಂಗೆ ಮಾಡಿರ್ತಾರೆ. ನೀವು ನೋಡ್ರಿ, ಭಾಳ ಆಶ್ಚರ್ಯ ಇರ್ತದೆ. ಅಲ್ಲಿ ಪ್ರಾಣಿಗಳದು ಆರಾಮಿರ್ತಾವೆ. ಈಗ ಇಲ್ಲೇ ಎಮ್ಮೆ ದನ ಎಲ್ಲ ಇರಂಗಿಲ್ಲ. ಅವು ಎಂದರೆ ಸ್ವೆಟರ್ ಹಾಕ್ಕೊಂಡವ, ಎಷ್ಟು ಆಶ್ಚರ್ಯ! ಏನಿಲ್ಲ, ಇಲ್ಲಿದ್ದ ಪ್ರಾಣಿ ಅಲ್ಲೆಲ್ಲ ಕರಡಿ ಇರ್ತಾವೆ. ಹಿಮಾಲಯದ ಎಷ್ಟು ವಾತಾವರಣ ಹೆಂಗಿರ್ತೈತೆ ಅಂದ್ರೆ -50 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. -50 ಡಿಗ್ರಿ ಸೆಲ್ಸಿಯಸ್ ಅಂದರೆ ಕಲ್ಪನಾ ಬರ್ತದೆ.
0 ಅಂದ್ರೆ ಪೂಜೆ 0 ಡಿಗ್ರಿ ಸೆಲ್ಸಿಯಸ್ ಆತಂದ್ರೆ ನೀರೆಲ್ಲ ಬರಪಾಗಕ್ಕೆ ಶುರುವಾಗ್ತದೆ. ಅದರ ಹಿಂದೆ -1 -2 ಅಂದ್ರೆ ಹಿಂಬರ್ಕಿ ಹೋಗುತ್ತೆ. ನಮ್ಮನ್ನ ಏನ್ರೆ ಒಯ್ದು ಇಟ್ಟರಂದ್ರೆ -50 ಗೊಂಬೆ ಆಗಿಬಿಡ್ತೇವೆ ನಾವು. ಅಳಗ್ಯಾಡಂಗೆ ಇಲ್ಲ, ಒಳಗಿನ ರಕ್ತ ಎಲ್ಲ ಬರಪಾಗಿಬಿಡ್ತದೆ. ಮುಗೀತು, ಗಪ್ ನಿಂತು ಬಿಡೋದು ಅಷ್ಟೇ. ಕೈ ಹಿಂಗಿದ್ದದ್ದು ಹಿಂಗೆ, ಹಿಂಗಿದ್ದದ್ದು ಹಿಂಗೆ. ಅಂಥದ್ರಾಗ ಅವು ಬದುಕ್ತಾವ. ಯಾರು ಬದುಕಂಗೆ ಮಾಡಿದ್ರ ಅದನ್ನ? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಹೆಂಗೆ ಹೇಳಿದರು ಕನಕದಾಸರು? ಅವ್ರು ಹೇಳ್ತಾರ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಏನು ಬೇಕೋ ಎಲ್ಲ ದೇವರು ಮಾಡಿಟ್ಟಾನ ಆದಿಕೇಶವರಾಯ. ಇಂಥದ್ರೊಳಗ ನಾವು ಮಸ್ತಾಗಿ ಬದುಕಬೇಕಾಗ್ತದೆ. ಬೆಟ್ಟದ ಮೇಲೆ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ನಿಮ್ಮ ಮನ್ಯಾಗ ಹಿತ್ತಲಿನ ಗಿಡಕ್ಕೆ ನೀರು ಹಾಕ್ಬೋದು. ಗುಡ್ಡದಾಗ ಬೆಳೆದಂಥ ಗಿಡಕ್ಕೆ ಯಾರು ನೀರು ಹಾಕ್ಯಾರ? ಯಾರೇ ಹೋಗಿ ಕಟ್ಟ್ಯಾರೆ? ಅಗತಿ ಮಾಡಿ ನೀರು ಹಾಕಿ ಏನ್ರ ಮಾಡ್ಯಾರೇನು? ಏನಿಲ್ಲ, ಸುಮ್ಮನೆ ಬೆಳಿತಿರ್ತಾವ. ಕಲ್ಲೊಳಗೆ ಕಪ್ಪಿ ಇರ್ತದ ಹೇಳ್ತಾರ ಅವರು. ಕಪ್ಪಿಗೆ ಆಹಾರ ಯಾರು ಇಟ್ಟರು? ಕಲ್ಲೊಳಗೆ ಇರ್ತದ, ಹೊರಗಲ್ಲ, ಒಳಗೆ ಇರ್ತಾವ. ಕಲ್ಲಿನೊಳಗೆ ಕಪ್ಪಿ ಇರ್ತಾವ, ಆದ್ರೂ ಅದು ಬದುಕ್ತದ. ಹೆಂಗೆ ಸಾಧ್ಯ? ಅಂದ್ರೆ ನಿಸರ್ಗ ಇಲ್ಲಿ ಹೆಂಗ್ ಮಾಡಾಕತ್ತದಂದ್ರೆ ನಾವು ಚಲೋ ಬದುಕಬೇಕನ್ನೋ ಹಂಗ ಅದು ತಯಾರು ಮಾಡಾಕತ್ತದ. ನಾವು ಕೆಡಿಸ್ಕೊಂಡ್ರೆ ಏನು ಮಾಡಾಕತ್ತ? ನೀವು ಡಾಕ್ಟ್ರಿಗೆ ಹೋಗಿ ಕೇಳ್ರಿ, ನಮ್ಮ ಶರೀರ ಕೆಡಿಸ್ಬೇಕಂತ ಹೇಳಿ 1 ಸೆಕೆಂಡಿಗೆ ಕೋಟಿ ಕೋಟಿ ವೈರಸ್ಗಳು ಬರ್ತಿರ್ತಾವ ನಮ್ಮ ಒಳಗೆ. ಈಗ ಯುದ್ಧಕ್ಕೆ ಬರಂಗಿಲ್ಲ, ಹಂಗೆ ಯುದ್ಧಕ್ಕೆ ಬಂದಂಗ ಕೆಡಿಸ್ಬೇಕಂತ ಹೇಳಿ ಒಳಗೆ ಬರ್ತಿರ್ತಾವ. ಅಲ್ಲಿ ಆಂಟಿಬಯೋಟಿಕ್ ಅಂತ ಹೇಳಿ ಜೀವರಾಶಿಗಳಿರ್ತಾವ. ಅದ್ರ ಜೊತೆ ಯುದ್ಧ ಮಾಡಿ ನಾವು ಚಲೋ ಇರಂಗ್ ಮಾಡ್ತಿರ್ತಾವ. ಕಾಯಂ ಒಳಗೆ ಯುದ್ಧ ನಡೆದಿರ್ತದ. ಇವ ಬ್ಯಾಡದ್ದೆಲ್ಲ ತಿಂದಿರ್ತಾನ, ಅದು ಪಾಪ ಶರೀರ ಇವನಿಗೆ ಏನು ಬೇಕೋ ಅದನ್ನ ಅಷ್ಟ ಒಳಗೆ ತಗೊಂಡು ಬ್ಯಾಡದ್ದೆಲ್ಲ ಹೊರಗೆ ಹಾಕ್ತಿರ್ತದ. ಹಿಂಗ 100 ವರ್ಷ ಹಂಗ ಮಾಡ್ತದ. 50-60 ಆಗ ನಾ ಅದಕ್ಕೂ ಬೇಸರ ಆಗ್ತದೆ. ಸಾಕಿ ಬಿಟ್ಟು ಹೋಗೋದು ಚಲೋ ಅಂತೇಳಿ. ಅವಾಗ 60 ಆಗ ನಾನು ಅನ್ನಕ್ಕೆ ಶುರುವಾಗಿಲ್ಲ. ನಾವು ಮೊದಲು ಅದನ್ನ ಎತ್ತಿದ್ದೇವ್ರಿ, ಇದನ್ನ ಎತ್ತಿದ್ದೇವೆ, ಇನ್ನು ಇವನೇ ಎತ್ತಬೇಕಷ್ಟ. ಎಷ್ಟು ಅಷ್ಟೇ. ಪ್ರತಿಕ್ಷಣ 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 ನಮಗ ಚಂದಗೆ ಬದುಕು ಅಂತ ನಿಸರ್ಗ ಎಲ್ಲ ವ್ಯವಸ್ಥೆ ಮಾಡ್ತಿರ್ತದೆ. ಎಷ್ಟು ಥರದ ಹೂವನ್ನು ಅರಳಿಸ್ತದ, ಎಷ್ಟು ಥರದ ಧಾನ್ಯಗಳನ್ನು ಕೊಡ್ತದ. ಇಲ್ಲ ಜ್ವಾಳ ಇದು ಎಲ್ಲ ಈಗೆಲ್ಲ ಬಿಟ್ಟು ನಾವು ಬರೀ ಅನ್ನ ಉಣ್ತೀವಿ, ಆ ಮಾತು ಬೇರೆ. ಎಷ್ಟು ಥರ ರಾಗಿ, ಸಜ್ಜಿ, 1-2 ಎಲ್ಲ ಥರ ಕಾಳ, ಎಲ್ಲ ಥರ ದಿನಸ, ಎಷ್ಟು ಥರ ಕಾಯಿಪಲ್ಯ. ಏನು 100 ವರ್ಷ ತಿಂದ್ರು ಬೇಸರಾಗಿರಬಾರ್ದು. ಹಂಗೆ ಎಲ್ಲ ಅದ. ಮಸ್ತ್ ತಿಂದು ಇರಬೇಕು ಬೇಡ. ದ್ರಾಕ್ಷಿ ಕೊಟ್ಟಿತು, ಏನು ಅದ್ರಾಗ ರಸ ತುಂಬಿ ಏನೈತಪ್ಪ, ನೆಲ ಅದ, ಭೂಮಿ ಅದ, ನೀರ. ಆದ್ರೆ ಏನು ತಯಾರು ಮಾಡ್ತದ? ಒಳಗೆ ರಸ ತುಂಬಿ ಅದು ಅಡಿಗೆ ಮನೆ ಇದ್ದಂಗೆ ಇದು. ಭೂಮಿ ಅಂದ್ರೆ ಬಾಣಸದ ಮನೆ, ಕರ್ತಾರನ ಕಮ್ಮಟ. ಇದು ಹೆಂಗದ ಜಗತ್ತ? ಸುಮ್ಮಿಲ್ಲ, ಬಹಳ ಅದ್ಭುತವಾಗ್ಯದ. ನಮ್ಮ ಎಲ್ಲರ ಅಡಿಗೆ ಮನೆ ಯಾವ್ದಂದ್ರೆ ಭೂಮಿನ ನಮ್ಮ ಅಡಿಗೆ ಮನೆ. ಎಷ್ಟು ಕೆಲಸ ಮಾಡ್ತದೆ. ಮಾವಿನ ಗಿಡದೊಳಗೆ ಹಿಂಗೆ ಅದ ನೀರು ಒಯ್ತೈತಿ. ನೀರೇನು ಮಾವಿನ ಗಿಡಕ್ಕೆ ಬೇರೆ ತಂದು ಹಾಕ್ತೇವೆ. ಏನು ಇಲ್ಲಿದ್ದ ನೀರು ಇರ್ತೈತಿ ಅದನ್ನ ಒಯ್ತೈತಿ. ಅದ ಮಣ್ಣ ನಮ್ಗೆ ಬ್ಯಾಡಾದದು ತಿಪ್ಪಿ ಅಂತ ಚೆಲ್ಲಿದ್ದ ಅದರಾಗಿಂದ ಜೀವಸತ್ವ ತಗೋತದ. ನಮಗೆ ಯಾವುದು ಬ್ಯಾಡ ಅಂತ ಹೇಳಿ ತಿಪ್ಪಿ ಒಳಗೆ ಒಗಿತೇವೋ ಅದೇ ಜೀವಸತ್ವವನ್ನು ಹಿರ್ಕೋತದ. ಎಷ್ಟು ಮಜಾ! ಅದರೊಳಗೆ ಹಿಂಗೆ ರಸ ತುಂಬಿ ಅಡಿಗೆ ಮಾಡಿ 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 ಎಲಿ ಅಂದ್ರನ ತಯಾರು ಮಾಡೋ ಜಾಗ ಅದು. ಮಾಡಿ ಅದರೊಳಗೆ ಹಾಕಿ ಮಾವಿನ ಹಣ್ಣು ತಯಾರು ಮಾಡಿ ಇಟ್ಟು
ಅದು ಪಾಡಗಾಯ ಆದ್ರೆ ಸಾಕು, ಎಷ್ಟು ರುಚಿ. ಯಾವುದಾರೆ ಫ್ಯಾಕ್ಟ್ರಿಗೆ ಹೋಗಿ ಸಕ್ಕರೆ ತಗೊಂಡು ಬಂದೈತೇನ? ಏನಿಲ್ಲ. ಎಲ್ಲಿದು ಬರ್ತದೆ ಇದೆಲ್ಲ? ದ್ರಾಕ್ಷಿ ಒಳಗೆ ಎಂಥ ರಸ ತುಂಬಿ ತಿನ್ನು ಅಂತ ಕೊಟ್ಟಿತು. ಇವ ಮನುಷ್ಯ ಅದನ್ನು ಒಯ್ದ ಕೆಡಿಸಿದ, ಅದನ್ನು ಹೊಳಿಸಿ 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 ಅದನ್ನು ವೈನ್ ಮಾಡಿದ. ಅದನ್ನು ಕುಡಿದು ಇವ ಶುದ್ಧ ಇರ್ಬೇಕಂತ. ಹಂಗೆ ಶುದ್ಧ ಇರಕ್ಕಾಗ್ತದೆ? ತಲೆ ಕೆಟ್ಟಂಗೆ ಆಗ್ತದೆ. ಒಮ್ಮೆ ನೀವು ಒಮ್ಮೆ ಎಲ್ಲರೂ ತಗೊಂಡು ನೋಡ್ರಿ, ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ. ಒಮ್ಮೆ ತಗೊಂಡ್ರಿ ಅಂದ್ರೆ ಎಲ್ಲಿದೇವೋ ಗೊತ್ತಾಗೋದಿಲ್ಲ, ಏನು ಮಾಡಕತ್ತೇವೋ ಗೊತ್ತಾಗೋದಿಲ್ಲ. ಅವಾಗ ಮಜಾ ಮಜಾ ಬರ್ತಿರ್ತದೆ. ಇಲ್ಲ ಹಂಗೆಲ್ಲ ನಿಸರ್ಗನ ಮಾಡಿರ್ತದೆ, ಏನಿಲ್ಲ, ನಾವು ಕೆಡಿಸ್ತೇವೆ ಅಷ್ಟೇ. ಇಂಥ ಈ ಜಗತ್ತದಲ್ಲ, ಇದರೊಳಗೆ ಯಾರು ತಿಳ್ಕೊಂಡ್ರೆ ಬದುಕಿದ್ರು ಅವರು ಅದ್ಭುತವಾಗೇ ಬದುಕ್ಯಾರ. ಆದ್ರೆ ನಾವು ಯಾರು ಸ್ವಲ್ಪ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿಲ್ಲೋ, ನಮ್ದ ಒಂದಿಷ್ಟು ಗದ್ದೆ ಹಿಡ್ದದ ಅಷ್ಟೆ. ನಮ್ದ ಒಂದಿಷ್ಟು ಗದ್ದೆ ಹಿಡಿದ. ಯಾರಿಗೆ ವ್ಯತ್ಯಾಸ ಮಾಡಿದ ಹೇಳಿ ನೋಡೋಣ. ಸೂರ್ಯ ಬರ್ತಾನ, ಬಂದ ನಾವು ಹೆಣ್ಮಕ್ಳಿಗೆ ಅಷ್ಟ ಬೆಳಕು ಕೊಡ್ತೇವಿ, ಗಂಡ್ಮಕ್ಳಿಗೆ ಇಲ್ಲ ಅಂತ ಎಲ್ಲಿರದೆ? ಇನ್ನ ನಿಮ್ಮ ಸರ್ಕಾರ ಹೆಣ್ಮಕ್ಳಿಗೆ ಅಷ್ಟ ಫ್ರೀ, ಗಂಡ್ಮಕ್ಳಿಗೆ ಇಲ್ಲ ಅಂತಾರೆ ಅಂತದ್ದು. ಸೂರ್ಯ ಹಂಗ ಅಂದಿದ್ರ ಹೆಂಗಾಕಿತ್ತು ಗತಿ? ಏನಿಲ್ಲ. ನೀ ಪುಣ್ಯವಂತರೇ ಇರು, ಪಾಪಿಯರೇ, ನೀ ಯಾರೇ ಕಲ್ತ ಮರೆ ಇರು, ಕಲೀಲಾರದ ಮರೆ, ಸ್ತ್ರೀಯರೇ ಇರು, ಪುರುಷರೇ ಇರು, ನಾ ಬೆಳಕು ಕೊಡ್ತೀನಿ ಅಷ್ಟೆ. ನೀ ಚಂದ ಬದುಕು. ಬಾಗಿಲ ಹಾಕೊಂಡು ನೀ ಮನ್ಯಾಗ ಕೂತ್ರ ನಾ ಏನ್ ಮಾಡಿ? ಹೊರಗೆ ಬಾ, ಬೆಳಕದ ಎಲ್ಲರಿಗೂ ಅಷ್ಟ. ನೀ ಭಾರತ ದೇಶದವ ಆದ್ರೆ ಏನು, ಬೇರೆ ಅಮೇರಿಕಾದವ ಆದ್ರೆ ಏನು, ನನಗೆಲ್ಲರೂ ಅಷ್ಟ ಅಂತದ ನಿಸರ್ಗ. ಕೃಷ್ಣಾ ನದಿ ನೀರು ಹರಿತಿರ್ತಾವ. ಯಾರಾದ್ರೆ ಯಾರಿಗೆ ನೀರಳಿಸಿ ಆಗ್ಯದ, ಒಂದು ಬಟ್ಲು ತಗೊಂಡು ನೀರು ಕುಡಿದ್ರೆ ಸಾಕು. ಅದ್ರಾಗ ಏನಾರೇ ಹೆಚ್ಚು ಕಡಿಮೆ ಅದ ಏನಿ ಜಗತ್ನ್ಯಾಗ? ಏನಿಲ್ಲ. ನಾವು ತಲೆ ಕೆಡಿಸ್ಕೊಂಡೆ ಒಟ್ಟೆ ಕೃಷ್ಣಾ ನದಿ ನಮ್ದು ನಮ್ದು ಅಂತೇವಿ. ಅದು ಯಾರ್ದೂ ಅಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಸುಳಿವ ಗಾಳಿ ಅದು ನಿಮ್ಮ ದಾನ. ಯಾರ್ದದಪ್ಪ ಭಗವಂತ? ಎಲ್ಲ ನಿಂದದ. ಸುಮ್ಮನೆ ಇಲ್ಲಿ ಪಕ್ಷಿಗಳದಾವ, ಪ್ರಾಣಿಗಳದಾವ, ಯಾವುದಕ್ಕೆ ಒಂದಕ್ಕರೆ ಒಂದು ಉತ್ತಾರಿ ಅದ ನೀ ಜಗತ್ನ? ಒಂದರೆ ಪಕ್ಷಿ ನಮ್ಮ ಉತ್ತಾರಿ ಐತಿ, ಇದು ನಮ್ಮ ಗಿಡ, ಇಲ್ಲಿ ಯಾರು ಬರಬೇಡ್ರಿ ಅಂತ ಹೇಳಿ ರಿಜಿಸ್ಟರ್ ಆಫೀಸ್ನ್ಯಾಗ ಹೋಗಿ ಸಹಿ ಮಾಡೈತೆ. ಹಂಗೇನ್ರಿ ಇದ್ದಿದ್ರೆ ಗತಿ ಹೆಂಗ್? ರಿಜಿಸ್ಟರ್ ಆಫೀಸ್ನ್ಯಾಗ ಏನ್ ಈ ದನ ಎಲ್ಲ ಬರ್ತಿದ್ದು ಇಲ್ಲ. ಅಲ್ಲಿ ಹೋಗಿ ಇವ್ರ ಹೆಸರ್ಲೆ ಮಾಡೋದು, ಅವ್ರ ಹೆಸರ್ಲೆ ಮಾಡೋದು, ಹಿಂಗೆ ಇದ್ದಿದ್ರೆ ಸುಮ್ಮನೆ ಕಲ್ಪನಾ ಮಾಡ್ಕೊಂಡು ನೋಡ್ರಿ ಹೆಂಗದ. ನಾವು ಹಿಂಗೆ ವಿಚಾರ ಮಾಡೋದಿಲ್ಲ. ಹಂಗೆ ಜರ್ ಒಂದ್ ವೇಳೆ ಅವು ಪ್ರಾಣಿಗಳು ನಮ್ಮಂಗ ಮಾಡಿದ್ವು ಅಂದ್ರೆ ನಿಮ್ಮ ರಿಜಿಸ್ಟರ್ ಆಫೀಸ್ನ್ಯಾಗ ನಿಮ್ಗೆ ಜಾಗನ ಸಿಕ್ತಿದೆ. ಹೋಗುದ್ರಾಗ ನಿಮ್ಮ ಎಮ್ಮೆ ನಿಮ್ಕಿಂತ ಮೊದಲು ಹೋಗಿ ನಿಂತಿರ್ತಿತ್ತು ಇಲ್ಲ. ಅಲ್ಲೆಲ್ಲ ಹಾವ ಚೋಳ ಎಲ್ಲ ಬಂದು ನಿಂತಿದ್ರೆ, ನನ್ನ ಜಾಗ ಅಂತ ಹೇಳಿ ಬಂದು ನಿಂತಿದ್ರೆ ಹಿಂಗೆಲ್ಲ ನಡೆದದೇನು? ನೀ ಮನುಷ್ಯನೇ ಏನ್ ಮಾಡಾಕತ್ತೀಯ ಅಂತ ದೇವ್ರ ಮತ್ತೆ ನಿನಗೆ ಎಲ್ಲಾರ್ಗಿ ಚಲೋ ಬುದ್ಧಿ ಕೊಟ್ಟೀನಿ, ಎಲ್ಲಾರ್ಗಿ ಚಲೋ ಶರೀರ ಕೊಟ್ಟೀನಿ. ನೀ ಚಲೋ ಬುದ್ಧಿ ಬೆಳೆಸಿದ್ರ ಆಕಾಶಕ್ಕೆ ಹಾರಬಹುದು. ನೀ ಚಲೋ ಬುದ್ಧಿ ಬೆಳೆಸಿದ್ರ ಸಮುದ್ರವನ್ನೇ ಈಜಿ ಬಿಡಬಹುದು. ಮಾಡೋದಿಲ್ಲ? ಬರೇ ಈ ಭೂಮಿ ಅಲ್ಲ, ಬೇರೆ ಬೇರೆ ಗ್ರಹಕ್ಕೆ ಹೋಗ್ಬೋದು, ಬೇರೆ ಬೇರೆ ಸೂರ್ಯರಿಗೆ ಹೋಗಿಬಿಡ್ಬೋದು. ಅಷ್ಟು ಸಾಮರ್ಥ್ಯ ಅದ. ಅದನ್ನೆಲ್ಲ ಬಿಟ್ಟು ಏನ್ ಮಾಡಾಕತ್ತಿ ನೀನು? ಅದರ ಅರ್ಥ ದೇವರ ಕೆಡಿಸಿಲ್ಲ ಜಗತ್ತನ್ನ, ನಾವು ಕೆಡಿಸೇವಿ ಅಷ್ಟೇ. ಸ್ವಚ್ಛ ನೀರಿದ್ದದನ್ನ ಕೆಡಿಸಿದವ್ರು ಯಾರು? ನಾವೇ. ಮತ್ತೆ ನಾವು ಅನ್ನಂಗಿಲ್ಲ ವಾತಾವರಣ ಕೆಟ್ಟು ಯಾರು ಕೆಡಿಸಿದ್ರಿ? ಇದನ್ನೆಲ್ಲ ಗಾಳಿ ಕೆಡಿಸಿದೇವೆ, ನೀರು ಕೆಡಿಸಿದೇವೆ, ಭೂಮಿ ಕೆಡಿಸಿದೇವೆ. ಆ ಭೂಮಿ ಚಲೋ ಬೆಳೆದು ಕೊಡುವಂತ ಸಾಮರ್ಥ್ಯ ಇವನಿಗೆ ಸಮಾಧಾನ ಇಲ್ಲ. ಅದ್ರಾಗ ಒಗದು ಗೊಬ್ಬರ ಒಗದು ಎಷ್ಟು ದುರಾಶೆ.
ಹಿಂಗೆ ಕೆಡಿಸೇವಿ, ಇದೆಲ್ಲ ಸುಮ್ಮನೆ ನಿಮ್ಮನ್ನು ಬಿಡುದಿಲ್ಲ ಅಂತಾರ. ಇದೇನ್ ನಿಮ್ಮನ್ನು ಬಿಡ್ತದನಲ್ಲ, ನೀನೂ ಹಾಳಾಗ್ತಿ, ನಿನ್ನ ಜೊತೆಗೆ ಪಾಪ ಉಳಿದ ಜೀವ ಸಂಕುಲವೆಲ್ಲ ಹಾಳಾಗ್ತದೆ. ಇವತ್ತು ಎಲ್ಲಿ ಅದಾವಪ್ಪ ಗುಬ್ಬಿಗಳ ಹಿಂದಿದ್ದಂಗೆ? ಯಾರು ಮುಗಿಸಿದ್ರ ಅವತ್ರನ್ನೆಲ್ಲ? ಏನೂ ಸಾಲವಲ್ಲ ನಿಮ್ಗೆ. ಚಲೋ ಭೂಮಿ ಎಲ್ಲ ಬೆಳೆದು ಕೊಟ್ಟ, ತಿನ್ನು ಹಣ್ಣ ಎಲ್ಲ ಕೊಟ್ಟದ, ಅದನ್ನ ಎಲ್ಲ ಬಿಟ್ಟನ ಕೈಯ ಕಾಲದ ಬೆನ್ನತ್ತೆ. ಇಷ್ಟೆಲ್ಲ ಮಾಡಿ 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 ಎಲ್ಲೆಡೆ ಹೋಗ್ಬೇಕತಿ ಅಂತ ಒಬ್ರು ಜ್ಞಾನಿಗಳು ಹೇಳ್ತಾರೆ. ಇದೇನು ನೀ ಮಾಡಿದ್ದ ನಿನ್ನ ಬಿಡ್ತದ ಅಂತ ತಿಳ್ಕೊಬೇಡ ಅಂತ ಅವ್ರು. ನಿನಗ್ ಗೊತ್ತಿಲ್ಲ ಜಗತ್ ಹ್ಯಾಂಗ ನಡೀತದ, ಸುಮ್ಮ ಮಾಡಾಕತ್ತಿ ನೀನು. ಆದ್ರ ಏನು ಮಾಡ್ತಿ ಅದಕ್ಕೆ ನೀ ಕೊಡಬೇಕಾಗ್ತದ. ಕೃತಕರ್ಮಂ ಅವಕ್ಷಂ ಭೋಕ್ತವ್ಯ. ನಾವು ಮಾಡಿದ ಕರ್ಮ ನಾವು ಅನುಭವಿಸಲೇಬೇಕಾಗ್ತದೆ. ಎಲ್ಲಿ ಹೋದರೂ ಬಿಡುವುದಿಲ್ಲ. ಜನರಿಗೆ ನಾವು ಮಳ ಮಾಡಬಹುದು, ಮತ್ತೊಬ್ಬರಿಗೆ ಮಳ ಮಾಡಬಹುದು. ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿಗೇನು ಹೇಳು? ನಮ್ಮ ಮನಸ್ಸಿಗೆ ನಮಗೆ ಗೊತ್ತಿರ್ತದೆ ನಾವು ಎಷ್ಟು ಖರೆ, ನಾವೆಷ್ಟು ಸುಳ್ಳ ಅನ್ನೋದು. ಮಂದಿಗೆ ಮಳ ಮಾಡಿಬಿಡ್ಬೋದು, ಮನಸ್ಸಿಗೆ ಮಳ ಮಾಡಾಕತ್ತ. ಅವ್ರು ಹೇಳ್ತಾರ, ಯಥಾ ವೇಣು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ. ಬಹಳ ಚಲೋ ಹೇಳ್ತಾರ. ಹೆಂಗದ ಇದು ಜಗತ್ತ ಸ್ವಲ್ಪ ತಿಳಿದು ನೋಡು. ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ನಿನ್ನ ಬಿಡ್ತದ ಅಂತ ತಿಳಿಬೇಡ ಅಂತ ಅವರು. ಧೇನು ಯಥಾ ಧೇನು ಸಹಸ್ರೇಶು ಕಶ್ಚಿದ್ ಯಥ ಅವ್ರು ಹೇಳ್ತಾರೆ, ಧೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ ತಥಾ ಕೃತಕರ್ಮಂ ಅವಶ್ಯಂ ಭೋಕ್ತವ್ಯಂ. ಅವ್ರು ಹೇಳ್ತಾರೆ, ಹಿಂಗ್ 1,000 2,000 ಆಕಳದಾವ ಅಂತ ತಿಳ್ಕೊರಿ. ಅವ್ರು ಬರೀದು ಆಕಳದಾವ, ಒಂದು ಕರ ಸುಮ್ಮ ಬಿಟ್ರೆ ಸಾಕು, ಅದು ಎಲ್ಲಿ ಹೋಗ್ತದ? 1,000 2,000 ಅಲ್ಲ, 1,00,000 2,00,000 ಆಕಳದಾವ ಅಂದ್ರು ಅದು ಸೀದಾ ತನ್ನ ತಾಯಿ ಬಲೆಗೆ ಹೋಗುದಿಲ್ಲ. ಅದು ಹ್ಯಾಂಗ ಹೋಗಿ ತನ್ನ ತಾಯಿ ಬಲ್ಲೆಕ್ಕೆ ಹೋಗ್ತದ? ಮನುಷ್ಯನೇ, ನೀ ಮಾಡಿದ ಕರ್ಮ ನೀ ಎಲ್ಲೆರೆ ಇದ್ರು ನಿನ್ನ ಬಲ್ಲೆಕ್ಕೆ ಬರ್ತದ. ಹೆಂಗದ ಅವ್ರು ಹೇಳೋದು? ನೀ ಎಲ್ಲೆರೆ ದೆಕ್ಕೊಂಡು ಕುಂಡಿರ್ತೀನಂದ್ರೆ ನಡೀದಿಲ್ಲ, ನೀ ಎಲ್ಲಿ ಹಾದ್ರೂ ಬಿಡುದಿಲ್ಲ. ಮಹಾಭಾರತ್ನ್ಯಾಗ ಒಂದು ಘಟನಾ ನಡೀತು, ಬಹಳ ವಿಶೇಷ ಆದ ಘಟನಾ. ಈಗೇನೋ ನಾವು ಮಾಡಿದೇವಿ, ಚಲೋ ಅದ ಅಂತ ಈಗ ಅನಿಸ್ತದ, ಆದ್ರೆ ಅದ ಮುಂದೆ ಬಡ್ಡಿ ಸಮೇತ ಕೊಡಬೇಕಾಗ್ತದ ಅಂತ ಅವರು. ಈ ರಾಜ ಇದ್ದ, ಪರೀಕ್ಷಿತ ರಾಜ, ಅಭಿಮನ್ಯುನ ಮಗ, ಪಾಂಡವರ ಕೊನೇ ರಾಜ. ಅಭಿಮನ್ಯು ಅಂದ್ರೆ ಗೊತ್ತಲ್ಲ, ಅರ್ಜುನನ ಮಗ. ಅರ್ಜುನ ಮಗ ಅಭಿಮನ್ಯು, ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ. ಆ ಪರೀಕ್ಷಿತ ಭಾರಿ ರಾಜ ಇದ್ದ, ಆಳ್ತಿದ್ದ. ಒಂದು ದಿನ ಬ್ಯಾಟಿ ಆಡಕ್ಕೆ ಹೋಗಿದ್ದ. ಬ್ಯಾಟಿ ಆಡಕ್ಕೆ ಹೋಗಿ ಅಲ್ಲಿ ಸುಮ್ಮ ಹೋಗಿ ಬರಬೇಕು ಬೇಡ, ಅಲ್ಲಿ ಹೋಗಿ ಕಾಡಿನಾಗ ಹೋಗಿದ್ದ. ಅಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿ ಒಬ್ಬರು ಗುರುಗಳು ಧ್ಯಾನ ಮಾಡ್ಕೋತ ಕೂತಿದ್ರು. ಅಲ್ಲಿ ಹೋಗಿ ಅವರಿಗೆ ನಾ ರಾಜ ಅಂದ. ಅವ್ರು ಧ್ಯಾನ ಕೂತಾರೆ, ರಾಜ ತಗೊಂಡು ಅವ್ರೇನು ಮಾಡ್ಬೇಕು? ಅದಕ್ಕೆ ಅವ್ರು ಸುಮ್ಮ ಪಾಪ ಕಣ್ಣು ಮುಚ್ಕೊಂಡು ಧ್ಯಾನ ಕೂತಿದ್ರು. ದೊಡ್ಡ ಋಷಿಗಳು, ಮಹಾ ತಪಸ್ವಿಗಳು, ಅವ್ರು ಧ್ಯಾನ ಮಾಡ್ಕೋತ ಕೂತಿದ್ರು. ಇವ ಹೋಗಿ ಸುಮ್ಮ ಕುಂಡಿರ್ಲಿಲ್ಲ, ಒಳಗೆ ಇವಂಗ ನಾ ರಾಜ ಅಂತ ಹೇಳಿ ಹೋಗಿ ಅವ್ರ ಕೊಳ್ಳಾಗ ಒಂದು ಸತ್ತು ಹಾಮ ಹಾಕಿದ. ಒಂದು ಹಾವು ಸತ್ತು ಬಿದ್ದಿದ್ದು ದೊಡ್ಡದು, ಅದನ್ನು ಒಯ್ದು ಅವ್ರ ಕೊಳ್ಳಾಗ ಹಾಕಿದ. ಅವರು ಧ್ಯಾನದಾಗಿದ್ರು, ಅವ್ರನ್ನ ಎಬ್ಬಿಸ್ಬೇಕಂತ ಹಂಗೆ ಹಾಕಿದ್ದ. ಆಮೇಲೆ ಅವರು ಹಂಗೆ ಕೂತಿದ್ರು. ಇವ ಹೋದ, ಯಾಕೋ ಹೇಳಲಿಲ್ಲ ಇವ್ರ ಅಂತ ಹೇಳಿ. ಇನ್ನೇನು ನಾ ಹೋದೆ, ನನ್ನೇನು ಮಾಡ್ತಾರ ಅವ್ರು ಅಂತ ಹೋದ. ಯಾರು? ಪರೀಕ್ಷಿತ ರಾಜ. ಅವಾಗ ಅವ್ರ ಮಗ ಬಂದಾರೆ. ಅವನು ದೊಡ್ಡ ತಪಸ್ವಿ, ಅವನಿಗೆ 7-8 ವರ್ಷ ವಯಸ್ಸಿನ. ಅವ ಬಂದ ನೋಡಿದ, ಯಾರು ಹಾಕ್ಯಾರ ನಮ್ಮ ತಂದೆ ಕೊಳ್ಳಾಗ ಅಂತಂದ. ದೊಡ್ಡ ತಪಸ್ವಿ ಅವ. ಹಿಂಗ ಪರೀಕ್ಷಿತ ರಾಜ ಹಾಕ್ಯಾನ ಅಂತ ಒಬ್ಬ ಹೇಳಿದ. ಹೇಳಾನ ಅವ ಒಮ್ಮೆಲೆ ಸಿಟ್ಟಿಗೆ ಬರಲಿಲ್ಲ. ಅವಾಗ ಬಂದ, ನಮ್ಮ ತಂದೆ ಏನಾರ ತಪ್ಪು ಮಾಡಿದ್ದೇನೆ
ಹಿಂಗೆ ಹಾಕ್ಬೇಕಾದ್ರೆ ಏನ್ರ ತಪ್ಪು ಮಾಡಿದ್ದೇನೆ? ಇಲ್ಲ, ಅವೇನು ತಪ್ಪು ಮಾಡಿಲ್ಲ, ಧ್ಯಾನಕ್ಕೆ ಕೂತಿದ್ದ, ಆದ್ರೆ ಅವ ಬಂದು ಹಾಕ್ಯಾನ ಅಂತಂದ. ಅಷ್ಟು ಅಂದದ್ದ ಥರ ಅವ ಅಂದ, ಇನ್ನು 7 ದಿವಸನ್ಯಾಗ ಅವ ಮಾಡಿದ್ದು ಅವ ಉಣಬೇಕಾಗ್ತದ. ಏನ ಸತ್ತ ಹಾವ ಹಾಕ್ಯಾನ ಅದ ಭಯಂಕರ ಹಾವ ಕಡದ ಅವ ಸಾಯ್ತಾನ ಅಂದ ಹುಳದಿಂದ. ಇಷ್ಟ ಅಂದ ಕೊಟ್ಟ, ಶಾಪ ಕೊಟ್ಟ. ಆಮೇಲೆ ಎಚ್ಚರ ಆತಿವಂಗ. ಅವಾಗ ಅವ ಕೇಳಿದ, ಏನು ಹಿಂಗ್ಯಾಕೆ ಮಾಡಿದೆ, ಶಾಪ ಯಾಕೆ ಕೊಟ್ಟಿ? ಏನೋ ಅವನು ತಿಳಿಲಾರ್ದ ಮಾಡ್ಯಾನ, ನೀ ಯಾಕೆ ಹಿಂಗೆ ಮಾಡಿದೆ ಅಂದ. ಇನ್ನು ನೀ ಹೇಳಿದ ಮಾತು ಸುಳ್ಳಾಗೋದಿಲ್ಲ, ಅದು ಖರೇನ ಆಗೋದು ಅಂದ. ಮುಂದೆ ಅವನಿಗೆ ಹೋಗಿ ಹೇಳಿದ್ರು ಒಬ್ರು, 7 ದಿನದಾಗ ನೀ ಸಾಯ್ತಿ ಅಂತ. ಅದಕ್ಕೆ ಅವ ಏನು ಮಾಡಿದ, ಅದ್ರಾಗ ಬರ್ದಾರ ಕತಿ ಒಳಗೆ ಬಹಳ ವಿಶೇಷ ಬರದ. ಗಂಗಾ ನದಿ ದಂಡಿ ಒಳಗೆ ಎಲ್ಲಿ ಮಂದಿ ಬರಲಾರ್ದಲ್ಲಿ ನಡು ನಟ್ಟ ಒಂದು ದೊಡ್ಡ ಕಂಬ ರೆಡಿ ಮಾಡಿದ. ಅದರ ಮ್ಯಾಲ ಒಂದು ಮನಿ ಮಾಡಿದ, ಯಾವ ಏನೂ ಬರಬಾರ್ದು ಹುಳ ಅಲ್ಲಿ. ಅದರೊಳಗೆ ಹೋಗಿದ್ದ. ಸುತ್ತಮುತ್ತ ಎಲ್ಲ ಹಾವನ್ನ ಓಡಿಸುವಂತ ಮಂತ್ರವಾದಿಗಳನ್ನು ಹಾಕಿದ್ದ. ಒಂದು ಬರೀ ಹಾವಲ್ಲ, ಒಂದು ಸಣ್ಣ ಹುಳ ಬರಲಾರ್ದಂಗೆ ಮಾಡಿದ. ಅಲ್ಲಿ ಮತ್ತ ಅವನು ಬಲ್ಲೇಕ ವಿಷ ತೆಗೆಯುವಂತ ಆ ರಾಜ್ಯದೊಳಗಿರುವಂತಹ ವೈದ್ಯರನ್ನ ಕರ್ಕೊಂಡು ಬಂದ. ಎಲ್ಲಾರನ್ನು ಕರ್ಕೊಂಡು ಬಂದ, ಇನ್ನು ನನ್ನ ಯಾರು ಮುಗಿಸ್ತಾರತ್ತ. ಆಮೇಲೆ ಇಷ್ಟೆಲ್ಲ ಆಗಿತ್ತಲ್ಲ, ಇಷ್ಟೆಲ್ಲ ಆದ್ರೆ ಅಲ್ಲಿ ಒಂದು ಸಣ್ಣ ಹಾವು ಬರಕ್ ಸಾಧ್ಯ ಇರಲಿಲ್ಲ, ಒಂದು ಹುಳ ಬರ್ಲಾಕ್ ಸಾಧ್ಯ ಇರಲಿಲ್ಲ, ಏನೂ ಒಳಗೆ ಬರಕ್ ಸಾಧ್ಯ ಇರಲಿಲ್ಲ. ಇನ್ಯಾಂಗ ನನ್ನ ಇದು ಮುಗಿಸ್ತದ? ಏನ್ ತಯಾರಿ ಬೇಕು ಎಲ್ಲ ಮಾಡ್ಕೊಂಡಿದ್ದ. ಮತ್ತು ಸಂಜೀವಿನಿ ವಿದ್ಯೆ ಬರೋರ್ನು ಇಟ್ಕೊಂಡಿದ್ದ. ಸಂಜೀವಿನಿ ವಿದ್ಯೆ ಅಂದ್ರೆ ಸತ್ತವ್ರನ್ನು ಎಬ್ಬಿಸ್ತಾರಂತ. ಈಗ ರಗಡ್ 150 ಕೋಟಿ ಆಗ್ಯಾರ. ಇಲ್ಲ, ನಮ್ದೇ ಅಷ್ಟು ವಿಚಿತ್ರ. 80-90 ವರ್ಷ ಆಗಿರ್ತಾವ, ಸುಮ್ ಮುಗಿತತ್ ಬಿಡಬೇಕು ಇಲ್ಲ, ICUನ್ಯಾಗ ಹಾಕಿರ್ತಾರ, ಅದು ಆಕ್ಸಿಜನ್ ಮೇಲೆ ಇಟ್ಟಿರ್ತಾರ. ಏನು ಹುಚ್ಚತನ ಇದೆಲ್ಲ, ಅದು ಆಶ್ಚರ್ಯ. ಆಮೇಲೆ ಅವ ಅಷ್ಟೆಲ್ಲ ಮಾಡಿ ಇದು ಮಾಡಿದ. 7ನೇ ದಿನ ಬಂತು. 7 ದಿನದಾಗ ಹೇಳಿದ್ದ. 7 ದಿನ ಆದ್ಮೇಲೆ ಅದೇನ್ ಮಾಡ್ತದ ನಮ್ಗಂತ ಅವಂದಿತ್ತು. 7ನೇ ದಿನ ಬಂತು. ಅಷ್ಟು ಅನ್ನೋದ್ರಾಗ ಅವನಿಗೆಲ್ಲ ಆಹಾರ ಅದು ಇದು ಎಲ್ಲ ಅಲ್ಲೇ ವ್ಯವಸ್ಥೆ ಇರ್ತೈತಿ. ಒಂದು ಸೇಬು ಹಣ್ಣ, ಆ ಹಣ್ಣ, ಈ ಹಣ್ಣ ಎಲ್ಲ ಬರ್ತಿತ್ತು. ಎಲ್ಲ ನೋಡಿ ಮಾಡಿ ಕೊಡ್ತಿದ್ರು. ಅದನ್ನು ತಂದು ಅದ್ರಾಗ ಬರ್ದಾರ, ಮತ್ತು ನೀವು ಸೇಬು ಹಣ್ಣು ತಿನ್ನೋದು ಬಿಟ್ರಿ ಮತ್ತೆ ಅದರೊಳಗೆ ಅದನ್ನು ಒಯ್ದು ಅವನ ಕೈಯಾಗ ಕೊಟ್ಟರು ಸೇಬು ಹಣ್ಣ. ಅದನ್ನು ಹಿಂಗೆ ಹೊಡೆದ ತಡ ಅದರೊಳಗೆ ಒಂದು ಹುಳ ಇತ್ತು. ಆ ಸಣ್ಣ ಹುಳ ಅವನು ಕಡಿತು. ಇಷ್ಟ ಅದು ಕಾಳಿಂಗ ಸರ್ಪನ ಹಂಗಾಗಿ ಬಂದಿತ್ತು ಅಂತ ಬರ್ದಾರ. ಕಡಿತು, ಅದ ಕ್ಷಣ ಅವನ ಪ್ರಾಣ ಹೋಯ್ತು. ಎಷ್ಟೆಲ್ಲ ಮಾಡಿದ್ದು ಏನೂ ಆಗ್ಬಾರ್ದಂತ ಅವಾಗ ಋಷಿ ಹೇಳಿದ, ನಾವು ಮಾಡಿದ್ದು ಬಾರದು ಬಪ್ಪದು, ಬಪ್ಪುದು ತಪ್ಪು, ಎಲ್ಲಿ ಬಿಡುದಿಲ್ಲ ಅದು. ಅದಕ್ಕೆ ಹೆಜ್ಜೆ ಇಡುವಾಗ ಎಚ್ಚರಿರು. 4 ಮಂದಿ ಮೋಸ ಮಾಡಿ ನಾ ಎಲ್ಲ ಶುದ್ಧ ಅದೀನಿ ಅಂತಂದ್ರೆ ನಿನಗೆ ನೀ ಅಂದ್ರೆ ನಡೀಲಿಲ್ಲ. ಅದು ನಿಸರ್ಗ ನೋಡ್ತಿರ್ತದ. ಅಷ್ಟು ಹಗರದ ಅಂತ ತಿಳಿಬೇಡ. ಅದಕ್ಕೆ ಹೇಳ್ತಾನ ಗುರು, ನೋಡು ಸದ್ಗುಣಗಳನ್ನ ಬೆಳೆಸ್ಕೋಬೇಕಾಗ್ತದ ಒಳಗ. ಇಲ್ಲಂದ್ರೆ ಎಲ್ಲಾ ತರದ ಲೆಕ್ಕ ಕೊಡ್ಬೇಕಾಗ್ತದ. ಜಗತ್ ಹಂಗದ, ಇದು ಕಂಡಷ್ಟಷ್ಟ ಕರೆ ಇಲ್ಲ, ಮುಂದೆ ಏನಾಗ್ತದೆ ಹೇಳಕ್ ಬರುದಿಲ್ಲ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾವ. ಎಷ್ಟು ಆಶ್ಚರ್ಯ. ಏನ್ ಬಿಡು, ಈಗ ಅರ್ಥ ಮುಗಿತ, ನಂಗೆ ನಾವು ಬದುಕ್ತಿರ್ತೇವೆ. ಆದ್ರೆ ನಾವು ಮಾಡಿದ ಲೆಕ್ಕ ನಮ್ಮ ಸುತ್ತ. ಒಬ್ಬ ಊರಾಗ ಮನುಷ್ಯ ಇದ್ದ. ಅವನು ಬರೇ ಮಂದಿಗೆ ಟೊಪಿಗೆ ಹಾಕವ. ಇದ್ರ ಟೊಪಿಗೆಲ್ಲ ಗೊತ್ತಲ್ಲ, ಟೊಪಿಗೆ ಹಾಕೊಡೋದು, ಟೊಪಿಗೆ ಹಾಕೋದು, ಮತ್ತು 4 ಮಂದಿಗೆ ಜಗಳ ಹಚ್ಚೋದು, ಇದೇ ಕೆಲಸ. ತಣ್ಣಗಿರ್ಬೇಕಾಗಿ ಇದನ್ನ ಮಾಡ್ಕೋತ ಬಂದಿದ್ದ. ಸುಮ್ಮನೆ ಹಿಂಗ ಆ ಊರಾಗ ಒಬ್ಬರು ಪುರಾಣ ಹೇಳೋರು ಬಂದಿದ್ರು. ಅವ್ರು ಇದನ್ನೆಲ್ಲ ಹೇಳಿದ್ರು. ಗರುಡ ಪುರಾಣ ಹೇಳತ್ತಿದ್ರು. 18 ಪುರಾಣ ಅದಾವ, ನಿಮ್ಗೆ ಗೊತ್ತದೆ. ಗರುಡ ಪುರಾಣದಾಗ ಬರ್ದಾರ ಅವರೆಲ್ಲ
ಯಾರು ಏನು ಮಾಡಿದ್ರೆ ಏನಾಕೈತಿ, ಏನು ಮಾಡಿದ್ರೆ ಏನಾಕೈತಿ ಅದೆಲ್ಲ ಬರ್ದಾರ. ಅವರು ಬರ್ದಾರ ಬರಾಕ. ಅದನ್ನು ಹೇಳಾಕತ್ರು ಇವಂಗೆ ಅಂಜಿಕೆ ಬಂತು. ನಾ ಎಷ್ಟು ಮಂದಿಗೆ ಟೆಪ್ಪಿಗೆ ಹಾಕಿಲ್ಲ. ಅವಾಗ ಎಚ್ಚರ ಒಂದ್ಸಲ ನಾ ಏನು ಮಾಡಲಿ ಅದಕ್ಕೆ. ಅವರಾದ್ರು ಏನಿಲ್ಲ, ಎಲ್ಲ ಪಾಪವನ್ನು ತೊಳೆಯೋದು ಗಂಗಾ ನದಿ. ನೀ ಗಂಗಾ ನದಿ ಒಳಗೆ ಹೋಗಿ ಪವಿತ್ರ ಸಮಯದೊಳಗೆ ಯುಗಾದಿ ಪಾಡ್ಯದೊಳಗೆ ಹೋಗಿ ಸ್ನಾನ ಮಾಡು, ನಿನ್ನ ಎಲ್ಲ ಪಾಪ ಗಂಗಾ ಮಾತೆ ತೊಳಿತಾಳ. ಇದು ಚಲೋ ಅದಲ್ಲ ಅಂದ. ಇನ್ನ ಯುಗಾದಿ ಪಾಡ್ಯ 2 ತಿಂಗಳಿತ್ತು. ಮತ್ತೆ ಹೆಂಗೆ ಇದ್ರು ಹೋಗಿ ತೊಳ್ಕೊಳ್ಳೋದೈತಿ, ಇನ್ನೊಂದು 4 ಮಂದಿ ಕಪ್ಪಿಗೆ ಹಾಕೇ ಬಿಡೋಣ ಅಂತ. ಚಲೋದಲ್ಲ. ಈಗ ಬೀರಪ್ಪ ಏನ್ರ ಅಂತ ತಿಳಿಯಿರಿ, ನಿಮ್ಗೆ ಬಂದು ನೀವು ಏನೇನು ಮಾಡಿರಿ ಎಲ್ಲ ಪಾಪ ಅಂತ ಬಳಸ್ತಾರ ಅದಕ್ಕೆ ಶಬ್ದ. ಪಾಪ ಕರ್ಮಗಳನ್ನ ಏನೇನು ಮಾಡಿರಿ, ನೀವು ಬಡಗಿ ಜಾತ್ರೆ ದಿವಸ ಬಂದ್ರಿ ಅಂದ್ರೆ ನಿಮ್ಮನ್ನ ಎಲ್ಲ ತಣ್ಣಗೆ ಮಾಡ್ತೀನಿ ಅಂತಂದ್ರೆ, ಅಂದ್ರೆ ಎಲ್ಲ ತೊಳಿತೀನಿ ಅಂತಂದ್ರೆ, ಬಡಗಿ ಜಾತ್ರೆ ಬರ್ತಾನೆ ಏನಿದ್ದದು ಮಾಡಿಬಿಡುನು ಅಂತ ಅನ್ಸೋದಿಲ್ಲ. ಹಂಗ ಅವಂಗ ಅನಿಸ್ತು. ಮತ್ತೊಂದು 4 ಮಂದಿಗೆ ಟಪಿಗೆ ಹಾಕೇ ಬಿಟ್ಟ. ಅಂದ್ರೆ ಸ್ವಭಾವ ಹಂಗಾಗಿತ್ತು ಅವನು. ಈಗ ಒಬ್ಬೊಬ್ಬರು ಸುಳ್ಳು ಹೇಳ್ತಿರ್ತಾರ, ಅವ್ರನ್ನ ನೋಡ್ಬೇಕು, ಭಾರಿ ಹೇಳ್ತಿರ್ತಾರ. ಅವರು ಸುಳ್ಳು ಹೇಳೋದು ಎಲ್ಲರಿಗೂ ಗೊತ್ತಿರ್ತದ ಕರೆ, ಆದ್ರೆ ಏನು ಇವ್ರನ್ನೆಲ್ಲ ಮಳ್ಳು ಮಾಡಿದ್ನಿ ಅನ್ನಂಗೆ ಅವ್ರು ಹೇಳ್ತಿರ್ತಾರೆ. ಹಂಗೆ ಯಾಕೆ ಹೇಳ್ತಾರ ಅಂದ್ರೆ ಅವ್ರು ಹಂಗೆ ಆಗೇ ಬಿಟ್ಟಿರ್ತಾರ. ಇನ್ನು ಅವ್ರನ್ನ ಸುಧಾರಿಸೋದಾಗೋದಿಲ್ಲ. ಹೇಳಂಗಿಲ್ಲ, ಏನು ಹುಟ್ಟುಗುಣ ಹೋಗುದಿಲ್ಲ ಅಂತ ಏನ್ ಮಾಡಕ್ಕಾಗಿಲ್ಲ. ಒಬ್ಬೊಬ್ಬರಿಗೆ ಹಂಗಂಗೆ ಅನ್ನಿಸ್ತಿರ್ತದೆ. ಕೆಲವೊಬ್ರು ಹೆಂಗಿರ್ತಾರಂದ್ರೆ, ಈ ಮನೆ ಕೇಳಿದ ಆ ಮನೆಗೆ ಹೇಳೋದು, ಆ ಮನೆ ಕೇಳಿದ ಆ ಮನೆಗೆ ಹೇಳೋದು. ಅಂದಾಗ ಅವ್ರಿಗೆ ಸಮಾಧಾನ. 2 ರೊಟ್ಟಿ ತಿನ್ಲಿಕ್ಕೆ ಅಂದ್ರೆ ಇರ್ತಾರ ಅವ್ರ ಕರೆ, ಆದ್ರೆ ಇವ್ರ ಮನೆ ಅಂದ್ರೆ ಅವ್ರ ಮನೆಗೆ ಹೇಳಿಕ್ಕಂದ್ರೆ ಅವ್ರಿಗೆ ಬದುಕಾಕಿರಂಗಿಲ್ಲ. ಅಲ್ಲಿ ಹೋಗಿ ಅದಕ್ಕೆ ಬಣ್ಣ ಹಚ್ಚಿ ಹೇಳೋದು. ಅವ್ರ ಪಾಪ್ಸು ಮಂದಿ ಇರ್ತಾರೆ ಏನ್ರಿ, ಅವರು ಹಂಗ ಅನ್ಬಾರ್ದಾಗಿತ್ತು, ಹಿಂಗೆ ಮಾಡ್ಯಾರ, ಅವ್ರು ಒಂದು ಸ್ವಲ್ಪ ಕೆಟ್ಟದಾರ ಅಂತ ಹಿಂಗೆ ಒಂದು ಮನಸ್ಸಿಗೆ ತಾಪಾಗಿ ಅಂದಿರ್ತಾರ. ಅಲ್ಲಿ ಹೋಗಿ ಬೇರೆ ಬೇರೆನೇ ಹೇಳ್ಬಿಡೋದು. ಅವಾಗ ಹೇಳಿ ಅವ್ರಿಗೆ ತಾಪಾಗಿ ಇವ್ರ ಜೊತೆ ಜಗಳ ತೆಗೆದಾಗ ಅವ್ರಿಗೆ ಹಾಲು ಉಂಡಷ್ಟು ಸಂತೋಷ ಆಕ್ಯದ. ಏನಿವೆಲ್ಲ ಹಂಗ ಅವ ಮಾಡಿದ. ಯುಗಾದಿ ಪಾಡ್ಯ ಬತ್ತು. ಬರೋಣ, ಇನ್ನು ಗಂಗಾ ನದಿಗೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು ಅಂತ ಕೇಳಿದ. ಎಲ್ಲರಕ್ಕಿಂತ ಬಹಳ ಪವಿತ್ರ ಅಂದ್ರೆ ಕಾಶಿಗೆ ಹೋಗ್ಬೇಕು. ನೀವು ಕಾಶಿಗೆ ಹೋಗಿ ಗಂಗಾ ನದಿಯಾಗಿ ಮುಳುಗಿದ್ವಿ ಅಂದ್ರೆ ಎಷ್ಟು ಜನರು ಪಾಪ ತೊಳೆದಿಲ್ಲ ಗಂಗಾ ಮಾತೆ. ಕಾಶಿ ಅಂದ್ರ ಸಾಕ್ಷಾತ್ ಶಿವನ ಸ್ಥಳ ಅದ. ಶಿವ ಎಲ್ಲರನ್ನು ಕ್ಷಮಿಸ್ತಾನ, ಇನ್ನ ಉಳಿದವ್ರು ಕ್ಷಮಿಸೋದಿಲ್ಲ. ಅದಕ್ಕೆ ಶಿವಗ ಭೋಲೆನಾಥ್ ಅಂತ ಕರೀತಾರ. ಅವ ನಿಮ್ಮನ್ನ ಎಲ್ಲ ರಕ್ಷಿಸ್ತಾನ, ಹೋಗು ಅಂದ. ಆಯ್ತು, ಇವ ಭಾರಿ ಎಲ್ಲ ಮಾಡಿ ತಯಾರಾಗಿ ಹೋದ. ಎಲ್ಲಿ? ಕಾಶಿಗೆ. ಕಾಶಿ ವಿಶ್ವನಾಥನ ಬಲ್ಲಿಗೆ ಹೋಗಿ, ಇನ್ನೇನು ಸ್ವಚ್ಛ ಹಾಕಿನಿ, ಮತ್ತೆ ಮುಂದಿನ ವರ್ಷ ಹೊಸ ಅಕೌಂಟ್ ತೆಗಿ, ಮತ್ ಮುಂದಿನ ವರ್ಷ ಬಂದು ಮುಣಗುನು ಅಂತ ಹಿಂಗ. ಅವಾಗ ಗಂಗಾ ನದಿಯಾಗ ಮುಣಗಿದ. ಅಂದ್ರೆ ಅಲ್ಲಿ ಬಂದು ನೋಡ್ತಾನ, ಲಕ್ಷ ಲಕ್ಷ ಮಂದಿ ಅದಾರ. ಎಲ್ಲಾರು ಇದನ್ನ ಮಾಡಕ್ ಬಂದವ್ರ. ಏನು ಮುಣಿಗಿ ಪಾಪ ಕಳ್ಕೊಂಡು ಬಿಡುನು ಅಂತ ಹೇಳಿ, ಮಾಡಿಬಿಡುನು ಅಂತ ಹೇಳಿ ಬಂದವ್ರ ನೋಡಿದಾಗ ಗಾಬರಿ ಆದ. ನಾನ ಒಬ್ಬರ ಹಿಂಗ ತಿಳಿದ್, ನೀ ಲೆಕ್ಕನ ಬೇರೆ ಐತಿಲ್ಲ ಅಂದ. ಮತ್ತು ಪಾಡ್ಯ ದಿವಸ ಬೇರೆ, ಅಲ್ಲಿ ಮುಳುಗಾಕ್ಸೋದಕ್ಕೆ ಜಾಗ ಇರಲಿಲ್ಲ. ಹಂಗೆ ಅದರಾಗ ನಮ್ಗೆ ಅನಿಸ್ತು, ಇಟ್ಟೆಲ್ಲ ಮಂದಿ ಮತ್ತು ಹೊಲಸ್ ತೊಳೆದ್ರೆ ಗಂಗಾ ಮಾತೇನ ಹೊಲಸಾಗಿರ್ಬೇಕಂದವ. ಎಲ್ಲ ಇಷ್ಟು ಮಂದಿ ಈಗ ನೀರು ಇರ್ತಾವ, ಒಂದು ಬುಟ್ಟಿ ನೀರು ಅದಾವ ತಿಳ್ಕೊರಿ. ನೀವು ಒಂದು 10-20 ವಾಟರ್ ತಾಟ ಅದ್ರಾಗ ತೊಳೆದ್ರೆ ನೀರು ಮುಸ್ರಿ ಹಾಕಾವ, ಆಗೋದಿಲ್ಲ. ಹಂಗೆ ಎಷ್ಟು ಮಂದಿದ ಎಲ್ಲ ಎಷ್ಟು ವರ್ಷದವರೆಗೆ ಎಲ್ಲ ತೊಳೆದಾಳ ಅಂದ್ರೆ ಗಂಗಾ ಮಾತೇನು ಹೊಲಸ ಆಗಿರ್ಬೇಕತ್ತವ. ಅಲ್ಲಿ ಹೋಗಿ ಗಂಗಾ ನದಿ ಒಳಗೆ ಹೋಗಿ ಒಮ್ಮೆ ಸುಮ್ಮ ಕೇಳ್ಬೇಕನ್ನಿಸ್ತಾವ. ರಾತ್ರಿ 12ಕ್ಕೆ ಹೋದ. ಎಲ್ಲ ಮಂದಿ ಇಲ್ಲಾರ್ದಾಗ ಹೋಗುನಂತೇಳಿ. ಅವಾಗ ತುಂಬ ಇತ್ತು ಮಂದಿ. ಆಮೇಲೆ ಅಲ್ಲಿ ಹೋಗಿ ಒಂದು ಮೂಲಿ ಒಳಗೆ ಹೋಗಿ ಗಂಗಾ ನದಿ ಬಲೆಗೆ ಹೋಗಿ ನಮಸ್ಕಾರ ಮಾಡಿದ. ಅವನು ಕುತೂಹಲ ಅಟ್ಟ ಅನ್ನೋದ್ರಾಗ ಅವ ಹೇಳಿದ, ಗಂಗಾ ಮಾತೆ ನೀನು ಏನು ಮಾಡ್ತಿ, ನಾವಿಷ್ಟೆಲ್ಲ ಮಂದಿ ಪಾಪ ತೊಳಿತೀರ, ಎಲ್ಲೆಲ್ಲಿ ಕಳಿಸ್ತೀರನ ಅಂತಂದವ. ಅವಾಗ ಗಂಗಾ ದೇವಿ ಬಂದು ಅವನಿಗೆ ದರ್ಶನ ಕೊಟ್ಲು.
ನಾ ಏನ್ ಮಾಡ್ಲಿ, ನಿಮ್ ಪಾಪ ಇರ್ತೈತೆ. ಅವ ಗಂಗಾದೇವಿ ಹೇಳಿದ್ಲು, ನೀವೆಲ್ಲ ಮುಣಗ್ತೀರಿ, ಪಾಪ ಬರ್ತದ, ಅದನ್ನು ಒಯ್ದು ನಾನು ಸಮುದ್ರನಾಗ ಬಿಡ್ತೀನಿ ಅಂತ. ಆಮೇಲೆ ಸಮುದ್ರ ಏನ್ ಮಾಡ್ತದ ಅಂತ ಕೇಳಿ, ಅದೇನ್ ಮಾಡ್ತದ, ಸೂರ್ಯ ಬಂದು ಅದ್ರ ಮ್ಯಾಲ ಕಿರಣ್ ಹಾಕ್ತಾನ, ಆ ಪಾಪ ತಗೊಂಡು ಎಲ್ಲ ಮಾಡ ರೂಪನೆ ಮ್ಯಾಲ ಒಯ್ತಾನ ಅಂತ. ಮಾಡಾಗಿ ಮ್ಯಾಲ ಹೋಗ್ತದ. ಇನ್ನು ಮಾಡಿ ಕೇಳಿದ ಮಾಡಿ ಏನ್ ಮಾಡ್ತದ, ಏನಿಲ್ಲ, ಯಾರ್ಯಾರು ಪಾಪ ಮಾಡ್ಯಾರ ಅವ್ರ ಊರ ಮೇಲೆ ಹೋಗಿ ಅವ್ರ ತಲೆ ಮೇಲೆ ಯಾರ್ಯಾರು ಮಾಡ್ಯಾರ ಅವ್ರ ತಲೆ ಮ್ಯಾಲ ಹೋಗಿ ಅವ್ರ ಮ್ಯಾಲ ಸುರುತ್ತೀನಿ, ಮತ್ತ ಅವ್ರ ಸುತ್ತ ಇರೋದ ಅಲ್ಲ. ಎಷ್ಟು ಆಶ್ಚರ್ಯ. ಧೇನು ಸಹಸ್ರೇಶು ವತ್ಸೋ ಯಥಾಗತ್ಯತಿ ವತ್ಸೋ ಮಾತರಂ. ಸಾವಿರಾರು ಆಕಳದೊಳಗೆ ಹೆಂಗ ಕರ ತಾಯಿ ಬಲ್ಲೇಕ ಹೋಗ್ತದನೋ, ನಾವು ಮಾಡಿದ ಕರ್ಮ ಎಲ್ಲಿದ್ರು ನಮ್ಗ ಬರ್ತದ ಅಂತ. ಇದೊಂದಿಟ್ಟು ಗೊತ್ತಿರ್ಲಿ. ಏನೋ ಈಗ ಚಲೋ ಅಂತ ಹೇಳಿ ನಾವು ಮಾಡೋದಲ್ಲ. ಎಷ್ಟು ಮಂದಿ ಕಷ್ಟಗಳನ್ನ ಅನುಭವಿಸಿಲ್ಲ ಹೇಳಿ. ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಲ ಸಾಮಾನ್ಯ ಏನು, ಎಂಥ ಕಷ್ಟ ಬಂದರೂ ವಿಚಲಿತನಾಗಲಿಲ್ಲ. ಎಷ್ಟು ಅದ್ಭುತ ಇರಬೇಕು, ಹಂಗ ಮಾಡಿದ. ಅದಕ್ಕೆ ಇಲ್ಲಿ ಹೇಳ್ತಾನ ಗುರು, ನೋಡು ಸದ್ಗುಣಗಳನ್ನ ಬೆಳೆಸು. ಪುಣ್ಯ ಮಾಡಿದ್ರ ಪುಣ್ಯವೇ ಬರ್ತದ, ಪಾಪ ಮಾಡಿದ್ರ ಪಾಪವೇ ಬರ್ತದ. ತೇ ರಾಧ ಪರಿತಾಪ ಫಲಾಹ ಪುಣ್ಯ ಪುಣ್ಯ ಹೇತುತ್ವ. ಪತಂಜಲರು ಹೇಳ್ತಾರ, ಸತಿ ಮೂಲ ತದ್ವಿಪಾಕೋ ಜಾತ್ಯಾಯುರ್ಭೋಗ. ತೇ ರಾಧ ಪರಿತಾಪ ಫಲಾಹ ಪುಣ್ಯ ಪುಣ್ಯ ಹೇತುತ್ವ. ಅವರು ದೊಡ್ಡ ವಿಜ್ಞಾನಿಗಳು, ಸುಮ್ಮನೆ ಏನ್ರಿ ಹೇಳುದಿಲ್ಲ ಅವರು. ಭಾರತ ದೇಶದ ತಾತ್ವಿಕ ಕ್ಷೇತ್ರದೊಳಗ ಶ್ರೇಷ್ಠ ವಿಜ್ಞಾನಿಗಳಂತ ಯಾರೇ ಆಗಿ ಹೋಗಿದ್ರೆ ಇಲ್ಲಿವರೆಗೆ ಅದು ಪತಂಜಲ ಋಷಿ. ಅವ್ರ ಮಾತು ಹಿಂಗಿರ್ತಾವಲ್ಲ, ಯಾವುದನ್ನು ಸುಮ್ ಹೇಳೋದಿಲ್ಲ. ಅದನ್ನು ಪ್ರಯೋಗ ಮಾಡಿ ಪ್ರಯೋಗ ಮಾಡಿ ಪ್ರಯೋಗ ಮಾಡಿ ಅದು ಖರೆ ಇದ್ರ ಹೇಳ್ತಾರೆ. ಬರೀ ಹಿಂಗ ನಂಬಿಕೆ ಒಳಗೆ ಹೇಳ್ಬೇಕಂತಲ್ಲ, ಅದು ಪೂರ್ತಿ ಸರಿ ಇದ್ರ ಅಷ್ಟ ಅವ್ರು ಹೇಳ್ತಿರ್ತಾರೆ. ಇಲ್ಲಿಕಂದ್ರ ಅವ್ರು ಹೇಳಕ್ ಹೋಗುದಿಲ್ಲ. ಅವ್ರು ಒಂದ್ ಕಡೆ ಹೇಳ್ತಾರೆ, ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗ ತೇ ರಾಧ ಪರಿತಾಪ ಫಲಾಹ ಪುಣ್ಯ ಪುಣ್ಯ ಹೇತುತ್ವ. ನೋಡು, ನಿನಗೇನಿದೆ ಶರೀರ ಸಿಕ್ಕದ, ಇಷ್ಟ ವರ್ಷ ಬದುಕಬೇಕಂತ ಏನದ, ಎಷ್ಟು ಆಶ್ಚರ್ಯ ಅದು. ಒಬ್ರು 20 ವರ್ಷ ಬದುಕ್ತಾರ, ಒಬ್ರು 60 ವರ್ಷ ಬದುಕ್ತಾರ, ಒಬ್ರು 70 ವರ್ಷ ಬದುಕ್ತಾರ, ಒಬ್ರು 80 ವರ್ಷ ಬದುಕ್ತಾರ. ನೀ ಎಷ್ಟು ವರ್ಷ ಬದುಕಬೇಕು, ನೀ ಎಷ್ಟು ಯಾವಾಗ ಸಾಯಬೇಕು, ಎಂಥ ಶರೀರ ಸಿಗಬೇಕು, ನಿನ್ನ ಸುತ್ತಮುತ್ತ ಎಂಥ ಭೋಗ ಇರಬೇಕು, ಎಲ್ಲ ನಿರ್ಣಯ ಆಗಿರ್ತದ ಅಂತ. ಹೆಂಗ ನೀ ಪುಣ್ಯ ಮಾಡಿದ್ದೆ ಅಂದ್ರ ಒಳ್ಳೇದು ಸಿಕ್ಕಿರ್ತದ, ಕೆಟ್ಟ ಮಾಡಿದ್ದೆ ಅಂದ್ರ ದುಃಖದ ಸಿಕ್ಕಿರ್ತದ. ಅದು ದೇವರು ಕೊಡ್ತಾನಂತಲ್ಲ, ನೀ ಮಾಡಿದ್ದ ನಿನಗಷ್ಟೇ. ಈಗಿನ ನೀವು ಸಾಲ ಮಾಡಿ ಹೋದ್ರೆ ನಿಮ್ಮ ಮಕ್ಕಳರ ತೀರಿಸ್ಬೇಕಾಗ್ತದ. ಇಲ್ಲಿ ಹಂಗಿಲ್ಲ, ನಾವು ಮಾಡಿದ ಸಾಲ ಬಡ್ಡಿ ಸಮೇತವಾಗಿ ನಾವ ತೀರಿಸ್ಬೇಕು ಅಂತ. ಅವ್ರು ಎಷ್ಟು ಆಶ್ಚರ್ಯ ಇಲ್ಲ ಇದು. ಹಂಗದ. ಅದಕ್ಕ ವಿಚಾರ ಮಾಡು, ಸ್ವಲ್ಪ ವಿಚಾರ ಮಾಡು. ಚೆನ್ನಾಗಿ ಬದುಕು, ಈ ಜಗತ್ತಿನೊಳಗ ಸಂತೋಷದಿಂದ ಬದುಕು, ಮಸ್ತಾಗಿ ಬದುಕು. ಯಾವುದಕ್ಕೇನು ಕಡಿಮೆ ಮಾಡ್ಯಾನಪ್ಪ ದೇವರಿಗೆ. ಅದಕ್ಕೆ ಶಿಷ್ಯ ಕೇಳಿದ, ಹಂಗಾದ್ರೆ ನಮ್ಮೊಳಗೆ ಏನೇನು ಗುಣಗಳಿರಬೇಕು ಗುರುಗಳೇ? ಯಾವ್ಯಾವ ಗುಣಗಳನ್ನು ನಾವು ಬೆಳೆಸ್ಕೋಬೇಕು? ಅದರಲ್ಲಿಂದ ನಮ್ಮ ಜೀವನನೂ ಸಂತೋಷವಾಗಬೇಕು, ಇಹದ ಜೀವನನೂ ಸುಖವಾಗಿರಬೇಕು, ಪರದ ಜೀವನವೂ ಸುಖವಾಗಿರ್ಬೇಕು. ಇಹ ಪರ ಎರಡೂ ಸುಖವಾಗಿರ್ಬೇಕು. ಹಂಗೆ ಹೇಳ್ರಿ. ಅಷ್ಟೇ ಅಲ್ಲ, ನಾವು ಮುಕ್ತರಾಗಿರ್ಬೇಕು. ಹಂಗಾಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಮತ್ತೀಗ ಹಿಂದೆ ಭಾಳ ಮಾಡಿ ಕೂತೇವಲ್ಲ, ಏನ್ ಮಾಡೋಣ ಅಂತ. ಇದೇನು ಎಲ್ಲಿ ಈಗ ಸಾಲ ಮನ್ನಾ ಮಾಡೋದಿಲ್ಲ, ಹಂಗೇನು ಮನ್ನಾಗಿನ್ನ ಆಗೋದಿಲ್ಲ ಏನಂತ. ಈಗ ರೈತರು ಸಾಲ ಮಾಡಿರ್ತಾರ, ತುಂಬೋಣ, ತುಂಬೋದು ಬೇಡ, ಯಾವಾಗ ಮನ್ನಾ ಹಾಕೋ ಹೇಳೋದಾಗೋದಿಲ್ಲ ಅಂತಿರ್ತಾರ. ಆಗೋದಿಲ್ಲ. ಏನು ಸೊಸೈಟಿ ಸಾಲ ಯಾಕೆ ಸಾಲ ಇಟ್ಟಾನ ಅಂದ್ರೆ ಮನ್ನಾ ಹಾಕೋತ್ ಇಟ್ಟಾನ. ಹಂಗೆ ನಾವು ಮಾಡಿದ್ದು ಮನ್ನಾಗಿನ್ನ ಹಾಕ
ಎಷ್ಟು ಹೇಳಿ ಅದಕ್ಕೆ ಅವ ಹೇಳ್ತಾನೆ, ಬೆಟ್ಟ ಕೆರ್ಪುರ ಬೆಂದು ಬೊಟ್ಟಗಲುವುದಿಲ್ಲ, ನೆಟ್ಟಗೆ ಗುರುವಿಗೆ ಎರಗಿದರೆ ಪಾಪ ಸುಟ್ಟು ಹೋಗೋದು ಸರ್ವಜ್ಞ. ಒಂದು ಕ್ಷಣ ಬರ್ತದ, ಒಬ್ಬ ಗುರು ಬರ್ತಾನ, ಹಿಂಗ ಬಸವಣ್ಣ ಬಂದ್ರೆ ಸಾಕು ಎಷ್ಟು ಮಂದಿ ಪಾಪ ಸುಮ್ಮನೆ ಹಿಂಗ ಮುಗಿಸೇ ಬಿಡ್ತಾನೆ. ಹಂಗ ಒಬ್ಬೊಬ್ಬ ಗುರು ಬರ್ತಿರ್ತಾನ. ಬುದ್ಧ ಬಂದ ಎಷ್ಟು ಮಂದಿನ ಮುಕ್ತಗೊಳಿಸಿದ. ಅದು ಸಮಯ ಬರ್ತದ, ಆದ್ರೆ ಅದಕ್ಕೆ ನಾವು ಸದ್ಗುಣಗಳನ್ನ ಬೆಳೆಸ್ಕೋಬೇಕಾಗ್ತದ ಒಳಗೆ. ಅವ ನಿಮ್ಮನ್ನು ಪಾರ್ ಮಾಡ್ತಾನ, ಆದ್ರೆ ಪಾರ್ ಆಗಂಗ ನೀವು ತಯಾರಿರ್ಬೇಕಲ್ಲ ಅಂತ ಅವ್ರದ್ದು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನ ಏನಂತ, ಕೇಳು ಏನೇನಿರಬೇಕು ಒಬ್ಬ ಒಳ್ಳೆಯ ಮನುಷ್ಯನ ಕಡೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತ, ದಾನಂ ದಮಶ್ಚ, ಎಷ್ಟು ವಿಶೇಷ, ಯಜ್ಞ ತಪ ಸ್ವಾಧ್ಯಾಯ ಆರ್ಜವ. ಇದು 1ನೇ ಶ್ಲೋಕ. ಇದು 16ನೇ ಅಧ್ಯಾಯದ್ದು 1ನೇ ಶ್ಲೋಕ. ಇವು ಇರ್ಬೇಕು. ಇನ್ನ ಬಹಳ ದೊಡ್ಡ ಲಿಸ್ಟ್ ಹೇಳ್ತಾನ. ಈಗ ಈ 1ನೇ ಶ್ಲೋಕನ್ಯಾಗ ಹಿಂಗೆ ಹೇಳ್ತಾನ, ಏನೇನಿರ್ಬೇಕು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತ, ದಾನಂ ದಮಶ್ಚ, ಯಜ್ಞ ತಪ ಸ್ವಾಧ್ಯಾಯ ಆರ್ಜವಂ. ಈ ಗುಣಗಳನ್ನು ಬೆಳೆಸ್ಬೋದು. ಈಗ ಹೊಲ ಅದ, ಭೂಮಿ ಅದ, ಸುಮ್ ಬಿಟ್ರ ಕಂಟಿಯದು ಎಲ್ಲ ಬೆಳೆದಿರ್ತಾವ. ಆದ್ರೆ ಅದನ್ನು ಸ್ವಚ್ಛ ಮಾಡಿ ಎಲ್ಲ ಚಲೋ ಮಾಡಿ ಅದರೊಳಗೆ ಒಳ್ಳೆ ಬೆಳೆಯಂಗೆ ಬರ್ಬೇಕಾದ್ರೆ ರೈತ ಹಗಲ ರಾತ್ರಿ ಕಷ್ಟಪಡಬೇಕಾಗ್ತದೆ. ಒಬ್ಬ ರೈತ ಹೋಗಿ ಮಣ್ಣಾಗಿ ದುಡಿದ್ರೆ ಅಲ್ಲಿ ಒಳ್ಳೆ ಬೆಳೆ ಬರ್ತದ, ಭೂಮಿಯೊಳಗೆ ತಾಕತ್ತದ. ಆದ್ರೆ ಅದನ್ನ ಹಂಗೆ ನಾವು ಬಳಸ್ಬೇಕಾಗ್ತದ. ಹಂಗ ನಮ್ಮ ಮನಸ್ಸು ಅನ್ನೋದು ಒಂದು ಹೊಲ ಇದ್ದಂಗ, ಅದು ತಾನಕ್ಕೆ ತಾನ ಬೆಳೀತದಂತಲ್ಲ, ತಾನಕ್ಕೆ ತಾನ ಬೆಳೆದ ಕಸ ಅಂತ. ಕಸ ಬೆಳಿಬೇಕಂತ ಯಾರೇ ಗೊಬ್ಬರ ಹಾಕ್ತಾರ, ಯಾರೇ ಬೀಜ ಬಿತ್ತಾರ, ಏನ್ ಕಸದ್ದು ಅದು ಬ್ಯಾಡ ಅಂದ್ರೂ ಬೆಳಿತಿರ್ತದ. ಬೆಳಿಬಾರಪ್ಪ, ನಮ್ಮ ಹೊಲದಾಗ ಕಸ ಆಗ್ಬಾರ್ದತ್ ಇವ್ ಪ್ರಯತ್ನ ಮಾಡ್ತಿರ್ತಾನ, ಅದು ಬೆಳಿತಿರ್ತಾನ. ಇವ್ ಯಾವ್ದನ್ನು ಬೆಳೆಸ್ಬೇಕಂತಿರ್ತಾನ, ಅದು ಎಷ್ಟೋ ಸಲ ಬೆಳಿತೇ ಇರಂಗಿಲ್ಲ. ಹಂಗ ಸದ್ಗುಣಗಳನ್ನೋದು ತಾನ ಬೆಳಿತಾವಂತಲ್ಲ, ಅದನ್ನು ನಾವು ಕಷ್ಟಪಟ್ಟು ಬೆಳಿಬೇಕಾಗ್ತದೆ. ಹೆಂಗ ಒಂದು ಹೊಲ ಬೆಳೆಸಬೇಕು, ಹಂಗ ನಮ್ಮ ಮನಸ್ಸಿನ ಹೊಲವನ್ನ ನಾವು ಸ್ವಚ್ಛಗೊಳಿಸಿ ಬೆಳೆಸಬೇಕು. ಅವಾಗ ಭಗವಂತನಿಗೆ ಅದು ಪ್ರಿಯವಾಗ್ತದ. ಅವು ಯಾವ್ಯಾವ ಗುಣ ಅಂತ ಹೇಳಿಲ್ಲ, ಇವತ್ತರನ್ನ ನಾವು ನೋಡೋರದೇ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತ, ದಾನಂ ದಮಶ್ಚ ಯಜ್ಞಶ್ಚ ತಪ ಸ್ವಾಧ್ಯಾಯ ಆರ್ಜವಂ. ಈ ಗುಣಗಳು ನಮ್ಮಲ್ಲಿ ಇರ್ಬೇಕಾಗ್ತವೆ. ಸ್ವಲ್ಪ ಇರ್ತಾವ, ಅದ್ರ ಚಂದಾಗಿ ನಾವು ಬೆಳೆಸ್ಬೇಕು. ಈಗ ಒಂದು ಸಸಿ ಇತ್ತಂದ್ರೆ ಅದನ್ನ ಗಿಡ ಹಚ್ಚಿ ಸುತ್ತಮುತ್ತ ಏನ್ ಮಾಡ್ತೇವೆ, ಕಂಟಿ ಹಚ್ತೇವೆ. ಯಾಕೆ, ದನ ಅದು ಅದನ್ನ ತಿನ್ಲಾರ್ದಂಗೆ ಮಾಡೋ ಸಲುವಾಗಿ ಕಂಟಿ ಹಚ್ತೇವೆ. ಆಮೇಲೆ ಅದಕ್ಕೆ ಎಲ್ಲ ಗೊಬ್ಬರ ಅದು ಇದು ಎಲ್ಲ ಹಾಕಿ ಮಸ್ತಾಗಿ ಬೆಳೆಸ್ತೇವಲ್ಲ, ಹಂಗ ನಾವು ಇದನ್ನೆಲ್ಲ ಪೋಷಣೆ ಅದು ಮಾಡಿ ಬೆಳೆಸ್ಬೇಕಾಗ್ತದೆ. ಇದನ್ನ ಗುರುಗಳಿಗೆ ಹೇಳಿ ಎಂದ. ಇನ್ನು ನಾಳೆಯಿಂದ ಹೇಳ್ತಾರ ಏನೇನಿರ್ಬೇಕು, ಹೆಂಗೆ ಜಗತ್ನ್ಯಾಗ ಯಾರ್ಯಾರು ಅವತರನ್ನ ಬೆಳೆಸ್ಕೊಂಡು ಹೆಂಗೆ ಆದ್ರು. ಸುಮ್ಮನೆ ಶ್ರಾವಣ ಮಾಸನ್ಯಾಗ ಒಂದಿಟ್ಟು ಕೇಳೋದು, ಮತ್ತು ಮನೆಗೆ ಹೋಗಿ ಲಿಸ್ಟ್ ಮಾಡ್ಕೊಂಡು ಕೂತೀರಿ ಎಲ್ಲರೂ, ನಾ ಏನೇನು ಮಾಡೀನಿ ಏನೇನು ಬಿಟ್ಟೀನಿ. ಒಂದು ಸಲ ಓಂ ನಮಃ ಶಿವಾಯ ಎಂದರೆ ಸಾಲದೆ. ಎಷ್ಟು ವಿಶೇಷ ಹೇಳ. ಇದೆಲ್ಲ ಇರಬಹುದು, ಒಂದ್ಸಲ ದೇವನಿಗೆ ಓಂ ನಮಃ ಶಿವಾಯ ಅಂತಂದ್ರೆ ಸಾಕಷ್ಟು, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ ಅಂತ. ಹೆಂಗೆ ಮಾಡೋದು ಏನು, ಇದನ್ನೆಲ್ಲ ನಾವು ನೋಡೋರದೆ. ನಾಳೆಯಿಂದ ಬರ್ರಿ.